ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮಗೆ ಎಲ್ರಿಗೂ ಗೊತ್ತೇ ಇರ್ಬೋದು, ಇವತ್ತು ಮಧ್ಯಾಹ್ನ 1 ಗಂಟೆ ನಂತರ ಏನಂದರೆ ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ ಅಂತ, ಮೀನ್ಸ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಫಲಿತಾಂಶ ಸಿಗುತ್ತೆ ಅಂತ KE ಕಡೆಯಿಂದ ಹೇಳಿದ್ರು. ಸೊ ಆಲ್ರೆಡಿ ರಿಸಲ್ಟ್ ಲಿಂಕ್ ಬಿಟ್ಟಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ ಮತ್ತು ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಂದರೆ ನನ್ನ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೂ ಕೂಡ ಶೇರ್ ಮಾಡಿರಿ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ನಾನು ಮುಂಚೆ ಕೂಡ ಹೇಳಿದ್ದೀನಿ, ನಿಮಗೆ KE ಕಡೆಯಿಂದ ಏನೇ ಅಪ್ಡೇಟ್ ಇದ್ದರೂ ಫಸ್ಟ್ KE ವೆಬ್ಸೈಟಲ್ಲಿ ವಿಸಿಟ್ ಮಾಡಿ, ನಿಮಗೆ ಫಸ್ಟ್ ಪೇಜಲ್ಲೇ ಸಿಗುತ್ತೆ ಅಂತ. ಸೊ ನೋಡ್ಕೋಬೋದು, ಈಗಾಗಲೇ ರಿಸಲ್ಟ್ಸ್ ಬಿಟ್ಟಿದ್ದಾರೆ. 29/8 UGCET 2025 ಎರಡನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶದ ಲಿಂಕ್. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು CET ನಂಬರ್ ಹಾಕಿ ಕ್ಯಾಪ್ಚಾ ಏನಿರುತ್ತೆ ಅದನ್ನು ಫಿಲ್ ಮಾಡಿ ನೀವು ರಿಸಲ್ಟ್ಸ್ ಚೆಕ್ ಮಾಡ್ಕೋಬೋದು. ಸೊ ಸರ್ವರ್ ಸ್ವಲ್ಪ ಸ್ಲೋ ಆಗುತ್ತೆ, ಯಾಕಂದರೆ ಇವಾಗ ರಿಸಲ್ಟ್ ಬಿಟ್ಟಿರೋದು. ಸೊ ಸ್ವಲ್ಪ ಲೇಟಾಗಿ ಬರುತ್ತೆ. ಇದು ಟೈಮ್ 3:16 ಆಗಿದೆ. ಸೊ 4 ಗಂಟೆ 4:15ವರೆಗೂ ಕರೆಕ್ಟಾಗಿ ಆಗಿರುತ್ತೆ, ಯಾಕಂದರೆ ಇವಾಗ ಮೀನ್ಸ್ ಇವಾಗಲೇ ಬಿಟ್ಟಿದ್ದಾರೆ. ಸೊ ಸರ್ವರ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಸೊ ಆರಾಮಾಗಿ ಚೆಕ್ ಮಾಡ್ಕೋರಿ, ಏನು ತೊಂದರೆ ಇಲ್ಲ. ಇವತ್ತು ಏನಪ್ಪ ಅಂದರೆ ಪ್ರಾವಿಷನಲ್ ಬಿಟ್ಟಿದ್ದಾರೆ. ಸೊ ನಾಳೆ ಏನಂದರೆ ಫೈನಲ್ ರಿಸಲ್ಟ್ ಬಿಡ್ತಾರೆ ಅಂತ KE ಕಡೆಯಿಂದ ಹೇಳಿದ್ದಾರೆ. ಅದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ಓಪನ್ ಆಗಲಿ, ವೇಟ್ ಮಾಡಿರಿ. ಅದಕ್ಕಿಂತ ಮುಂಚೆ ಏನಂದರೆ ಒಂದು ಅಪ್ಡೇಟ್ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ನೋಡ್ಕೋರಿ. ಇಲ್ಲಿ ನೋಡ್ಕೋಬೋದು, UGCET UG NEET 2025 ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಔಟ್. UGCET UG NEET 2025 ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು KE ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆಲ್ರೆಡಿ ನಿಮಗೆ ಇವಾಗ ತೋರಿಸಿದ್ದೀನಿ. ಸೊ ನೆಕ್ಸ್ಟು ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಆಗಸ್ಟ್ 30ರಂದು ಮಧ್ಯಾಹ್ನ 12 ಗಂಟೆ ಒಳಗೆ ಇಮೇಲ್ ಮಾಡಬೇಕು. ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ನಾಳೆ 12 ಗಂಟೆ ಒಳಗೆ ನೀವು KEದವರಿಗೆ ಇಮೇಲ್ ಮಾಡ್ಬೋದು. ಇಮೇಲ್ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಮೀನ್ಸ್ ಏನು ಡೌಟ್ಸ್ ಅಂದರೆ, ನಿಮಗೆ ಕಾಲೇಜ್ ಅಲೋಟೆಡ್ ಬಗ್ಗೆ ಹಂಗೇನಾದರೂ ನಿಮಗೆ ಸೀಟ್ ಸಿಕ್ಕಿರಲಿಲ್ಲ ಅಂದರೆ ಅಂಥವ್ರು ಕೂಡ ಇಮೇಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟು ಆಗಸ್ಟ್ 30ರಂದು ಮಧ್ಯಾಹ್ನ 3 ಗಂಟೆಯ ನಂತರ ಅಂತಿಮ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ನಾಳೆ ಮಧ್ಯಾಹ್ನ ಏನಂದರೆ 3 ಗಂಟೆಯ ನಂತರ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಸೊ ಅವಾಗ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಬೇಡ. ಸೊ ಇವಾಗ ಲಿಂಕ್ ಓಪನ್ ಆಗಿದೆ ಇಲ್ಲ ಅಂತ ಒಂದು ಸಲ ನೋಡ್ಕೊಳ್ಳೋಣ, ಕರೆಕ್ಟಾಗಿ ಬನ್ನಿ. ಸೊ ಇಲ್ಲಿ ನೋಡ್ಕೋಬೋದು, ಈ ಥರ ಓಪನ್ ಆಗುತ್ತೆ. ಓಪನ್ ಆದ ಮೇಲೆ ಏನಂದರೆ ನಿಮ್ಮದು CET ನಂಬರ್ ಹಾಕಬೇಕು. CET ನಂಬರ್ ಯಾವುದಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ 5 ಸಂಖ್ಯೆ ಇರುತ್ತಲ್ಲ, 5 ಡಿಜಿಟ್ಸು, ಅದನ್ನು ಹಾಕಬೇಕು. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಕರೆಕ್ಟಾಗಿ ಫಿಲ್ ಮಾಡಿರಿ ಮತ್ತು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟಾಗಿ ಫಿಲ್ ಮಾಡಿರಿ. ಅದಾದ ನಂತರ ಏನಂದರೆ ನೆಕ್ಸ್ಟು ಚೆಕ್ ಅದು ಮಾಡ್ಕೊಳ್ರಿ, ನಿಮಗೆ ಸೀಟ್ ಅಲೋಟ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಚಾಯ್ಸ್ ಟು ಕೊಟ್ಟವರು ಏನಂದರೆ, ನಿಮಗೆ ಇದರಲ್ಲಿ ಕಾಲೇಜ್ ಸಿಕ್ಕರೆ ಓಕೆ, ಅಕಸ್ಮಾತ್ ಸಿಗಲಿಲ್ಲಪ್ಪ ಅಂದರೆ ನೀವೇನು ಫಸ್ಟ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಟಿರ್ತಾರೆ ಅದೇ ಕಾಲೇಜ್ ನಿಮಗೆ ಇಲ್ಲಿ ಅಲೋಟ್ ಆಗಿರುತ್ತೆ. ಸೊ ನೀವು ಅದಕ್ಕೇನೆ ಅಡ್ಮಿಷನ್ ಆಗಬೇಕು, ಬೇರೆ ಆಪ್ಷನ್ ಇಲ್ಲ. ಅಕಸ್ಮಾತ್ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ಚಾಯ್ಸ್ ಫಾರ್ ಕೊಟ್ಟರೆ KEಯಿಂದ ಎಕ್ಸಿಸ್ಟ್ ಆಗ್ಬೋದು, ಬೇರೆ ಆಪ್ಷನ್ಸ್ ಇಲ್ಲ. ಅಕಸ್ಮಾತ್ ನೀವು ವೇಟ್ ಮಾಡೋಗೆ ಆದರೆ ಫೈನಲ್ ರಿಸಲ್ಟ್ ಬರೋರಿಗೆ ವೇಟ್ ಮಾಡಿರಿ. ಅಕಸ್ಮಾತ್ KE ಕಡೆಯಿಂದ ಏನಾದರೂ ಚಾನ್ಸಸ್ ಕೊಟ್ಟರೆ ನೀವು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಯಾಕಂದರೆ ಟೈಮ್ ಟೇಬಲಲ್ಲಿ ಹೇಳಿದರು ಚಾಯ್ಸ್ ಟು ಮೀನ್ಸ್ ಇವಾಗ ಏನಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ಏನಂದರೆ ದ್ಯಾಟ್ ಅಡ್ಮಿಷನ್ ಆಗಬೇಕು ಅಂತ, ಮೀನ್ಸ್ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 1 ಎರಡೇ ಚೂಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸ್ ಇರುತ್ತೆ ಅಂತ KE ಕಡೆಯಿಂದ ಹೇಳಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ವೇಟ್ ಮಾಡಿರಿ. ಇವಾಗ ನಾಳೆ ಫೈನಲ್ ರಿಸಲ್ಟ್ ಬರುತ್ತೆ. ಇದು ಫೈನಲ್ ರಿಸಲ್ಟ್ ಅಲ್ಲ, ಜಸ್ಟ್ ಪ್ರಾವಿಷನಲ್ ತಾತ್ಕಾಲಿಕ. ಇದರಲ್ಲಿ ಸೇಮ್ ಇದೇ ಥರ ನಾಳೆ ಸಿಗ್ಬೋದು. 90% ಅದೇನಿರುತ್ತೆ, ಅಥವಾ ಸ್ವಲ್ಪ ಚೇಂಜ್ ಆಗ್ಬೋದು, ಹೇಳೋದಕ್ಕಾಗಲ್ಲ. ಸೊ ವೇಟ್ ಮಾಡಿರಿ. ನಾಳೆ ಅಕಸ್ಮಾತ್ ನಿಮಗೆ KE ಕಡೆಯಿಂದ ಏನಾದರೂ ಒಂದು ಹೊಸ ಅಪ್ಡೇಟ್ಸ್ ಏನಾದರೂ ಬಂದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಯಾಕಂದರೆ ಇವಾಗ ಚಾಯ್ಸ್ ಟು ಕೊಟ್ಟವ್ರು ಏನಂದರೆ ಇವಾಗ ನೀವು ಡೈರೆಕ್ಟ್ ಅಡ್ಮಿಷನ್ ಆಗಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಇದು KE ಕಡೆಯಿಂದ ಬಂದಿರೋದು ನಾನು ಹೇಳ್ತಾ ಇದ್ದೀನಿ. ಇವಾಗ ಅಕಸ್ಮಾತ್ ಏನಾದರೂ KEದವ್ರು ಇನ್ನೊಂದು ಚಾನ್ಸಸ್ ಕೊಟ್ಟರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅಲ್ಲಿ ತನಕ ವೇಟ್ ಮಾಡಿರಿ. ನಾಳೆ ನಾನು ಇನ್ಫಾರ್ಮ್ ಮಾಡ್ತೀನಿ ಇದು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲ ಅಂತ ನಾನು ನಾಳೆ ಇನ್ಫಾರ್ಮ್ ಮಾಡ್ತೀನಿ. KE ಕಡೆಯಿಂದ ನಾಳೆ 3 ಗಂಟೆ ನಂತರ ರಿಸಲ್ಟ್ಸ್ ಬರುತ್ತೆ, ಫೈನಲ್ ರಿಸಲ್ಟು. ಸೊ ಅದು ಬಂದ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. KE ಕಡೆಯಿಂದ ಸಮ್ ಇನ್ಸ್ಟ್ರಕ್ಷನ್ಸ್ ಕೂಡ ಬರುತ್ತೆ ಮತ್ತು ಇನ್ಫಾರ್ಮೇಷನ್ ಕೂಡ ಏನಾದರೂ ಕೊಡ್ತಾರೆ PDF ಮೂಲಕ. ಸೊ ಅಪ್ಡೇಟ್ ಮಾಡ್ತೀನಿ. ಸೊ ಇದು ನೋಡ್ಕೋಬೋದು, ಇಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಾಳೆ ಏನಂದರೆ ಮಧ್ಯಾಹ್ನ 3 ಗಂಟೆ ನಂತರ ಒಂದು ರಿಸಲ್ಟ್ ಬಿಡ್ತಾರೆ. ಸೊ ನಾನು ಇವಾಗಲೇ ಹೇಳಿದೆ, ನಿಮಗೇನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಇಮೇಲ್ ಮಾಡ್ಬೋದು. ಸೊ ನೆಕ್ಸ್ಟು ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದಿ ಕ್ಯಾಂಡಿಡೇಟ್ಸ್ ಅಗೇನ್ಸ್ಟ್ ದಿಸ್ ರೌಂಡ್ ಟು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಇದ್ರೆ ಏನಪ್ಪ ಅಂದರೆ ಇದು ಜಸ್ಟ್ ಫೈನಲ್ ರಿಸಲ್ಟ್ ಅಲ್ಲ. ಇವಾಗ ಇದೇ ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಆಗೋಂಗೆ ಇಲ್ಲ. ನಿಮಗೆ ಎಲ್ಲ ಏನೇನು ತುಂಬ ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಅಡ್ಮಿಷನ್ ಆಗಬೇಕು. ಹೋಗಿ ಇವಾಗ ಈ ಕಾಲೇಜ್ ಸಿಕ್ಕಿದೆ ಅಂತ ನೀವು ಹೋಗೋಂಗೆ ಇಲ್ಲ. ಸೊ ನೆಕ್ಸ್ಟು
ಎಷ್ಟು ಅಪ್ಡೇಟ್ಸ್ ಇದೆ ಕೆ ಎ ಕಡೆಯಿಂದ ಇವಾಗ ಇದರಲ್ಲಿ ಸಿಕ್ಕಿರೋ ಕಾಲೇಜ್ ಏನಂದರೆ ದ್ಯಾಟ್ ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗೋಂಗಿಲ್ಲ. ತುಂಬ ಪ್ರೊಸೆಸ್ ಇರುತ್ತೆ, ಪೇಮೆಂಟ್ ಅದು ಮಾಡಬೇಕಾಗುತ್ತೆ. ಇದು ಜಸ್ಟ್ ಪ್ರಾವಿಷನಲ್ ರಿಸಲ್ಟ್, ನಾಳೆ ಫೈನಲ್ ರಿಸಲ್ಟ್ ಬಂದ ಮೇಲೆ ಮತ್ತೆ ಇನ್ನೊಂದು PDF ಬಿಡ್ತಾರೆ, ಟೈಮ್ ಟೇಬಲ್ PDF, ಯಾವಾಗ ಅಡ್ಮಿಷನ್ ಯಾವಾಗ ಚಾನಲ್ ಪೇ ಮಾಡಬೇಕು ಮತ್ತು ಯಾವಾಗ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಕಾಲೇಜಿಗೆ ಯಾವಾಗ ರಿಪೋರ್ಟ್ ಕೊಡಬೇಕು ಅನ್ನೋದು ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಸೊ ವೇಟ್ ಮಾಡಿರಿ ನಾಳೆ ತನಕ. ಇವಾಗ ಜಸ್ಟ್ ಎಲ್ಲರೂ ಚೆಕ್ ಮಾಡ್ಕೊಳ್ರಿ, ಏನು ಇದರಲ್ಲಿ ಏನು ಭಯ ಪಡೋದು ಬೇಡ. ಇನ್ನೊಂದು ರೌಂಡ್ ಇದೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ, ನಿಮಗೆ ಎಲ್ರಿಗೂ ಸೀಟ್ ಸಿಗುತ್ತೆ. ನಾನು ಮತ್ತೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಸೀಟ್ ಸಿಗೋ ಥರ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಅದ್ರ ಬಗ್ಗೆ ತೊಂದರೆ ಬೇಡ. ಇವಾಗ ಥರ್ಡ್ ರೌಂಡಲ್ಲಿ ಏನಂದರೆ ಮತ್ತೆ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಚಾನ್ಸಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕೊಟ್ಟರೆ ತುಂಬ ಒಳ್ಳೆಯದಿರುತ್ತೆ. ಎಷ್ಟು ಅಪ್ಡೇಟ್ಸ್ ಇವತ್ತಿಂದು. ಸೊ ಎಲ್ಲರೂ ರಿಸಲ್ಟ್ ಚೆಕ್ ಮಾಡ್ಕೊರಿ ಮತ್ತು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.